ಎಲ್ರಿಗೂ. ಬೆಳಿಗ್ಗೆ ಅರೌಂಡ್ 4 o'clockಗೆಲ್ಲ ಎದ್ದು ನಮ್ಮ ಮನೇಲಿ ಪೂಜೆ ಇದ್ದಿದ್ದರಿಂದ ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಪ್ರಿಪ್ರೇಷನ್ಗೆ ರಂಗೋಲಿ ಹಾಕ್ತಾ ಇದ್ದೆ. ಸೊ ನಮ್ಮತ್ತೆ ಕಾಫಿ ಕೊಟ್ಟರು. ನಾನು ಅವರಿಬ್ಬರು ಕುತ್ಕೊಂಡು ಕಾಫಿ ಕುಡ್ಕೊಂಡ್ವಿ. ಸೊ ಕಾಫಿ ಕುಡಿದು ಮಿಕ್ಕಿರೋ ರಂಗೋಲಿನೆಲ್ಲನೂ ಫಿನಿಷ್ ಮಾಡಿ ಆಮೇಲೆ ನಾನು ಫ್ರೆಶ್ ಆಗಿ ಹಾಲು ತರೋಕ್ಕೆ ಅಂತ ಹೋದೆ. ಸೊ ಅದ್ರ ಜೊತೆಗೆ ಮಾರ್ನಿಂಗ್ ವಾಕ್ ಕೂಡ ಹೋಗಬೇಕಿತ್ತು. ಸೊ ಮಾರ್ನಿಂಗ್ ವಾಕ್ ಅಂತ ಅಂದರೆ ತುಂಬಾ ಫ್ರೆಶ್ ಅಂತ ಅನಿಸುತ್ತೆ. ಯಾವುದೇ ನಾಯ್ಸ್ ಇರಲ್ಲ ಮತ್ತು ತುಂಬ ಕಾಮ್ ಮತ್ತು ಪೀಸ್ಫುಲ್ ಆಗಿರುತ್ತೆ. ಸೊ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮತ್ತು ಅದೊಂಥರ ಕೂಲ್ ಬ್ರೀಸ್ ಅಲ್ವಾ. ಸೊ ನಿಮಗೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಮಾರ್ನಿಂಗು. ಸೊ ಮಾರ್ನಿಂಗ್ ವಾಕ್ ಅಂತ ಹೋದರೆ ಇಡೀ ದಿನ ಅಷ್ಟೇ ಫ್ರೆಶ್ ಆಗಿ ಅನಿಸುತ್ತೆ. ಇವಾಗ ಬಿಸಿಲುಗಾಲ ಬೇರೆ ಅಲ್ವಾ, ಸೊ ಅದಕ್ಕೆ. ಸೊ ಮನೆಗೆ ವಾಪಸ್ ಬರಬೇಕಿದ್ರೆ ಈ ಬ್ಯೂಟಿಫುಲ್ ಸನ್ರೈಸ್ನ ನೋಡಿದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ಹಾಗೆ ಮನೆಗೆ ಬಂದು ಹೂವು ಹಣ್ಣು ಎಲ್ಲ ಅರೇಂಜ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಸರಿ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಇವತ್ತು ಈ ಸ್ಯಾರಿನ ಉಟ್ಕೊಳ್ತಾ ಇದ್ದೀನಿ. ಇದೊಂಥರ ಪಿಂಕಿಶ್ ಮೆರೂನ್ಗೆ ನಿಮಗೆ ಫುಲ್ ಒಂಥರ ನೆವಿ ಬ್ಲೂ, ಫುಲ್ ಡಾರ್ಕ್ ನೆವಿ ಬ್ಲೂ ಬರುತ್ತೆ ಸ್ಯಾರಿ ಕಲರು. ಸೊ ಇದನ್ನು ನಾನು ಡ್ರೆಸ್ ಸರ್ಕಲಲ್ಲಿ ಪರ್ಚೇಸ್ ಮಾಡಿರೋದು. ಸೊ ನಿಮ್ಗೆ ಅದು ನೋಡೋದಕ್ಕೆ ಬ್ಲ್ಯಾಕ್ ಅಂತ ಅನ್ನಿಸ್ಬೋದು, ಬಟ್ ಅದು ಬ್ಲ್ಯಾಕ್ ಅಲ್ಲ. ಸೊ ಇವತ್ತು ಸಿಂಪಲಾಗಿ ಮೇಕಪ್ ಮಾಡೋಣ ಅಂತ ಹೇಳಿ ಫಸ್ಟು ನಾನಿಲ್ಲಿ ಡರ್ಮಾ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ನನಗೆ ಟ್ಯಾನ್ ಆಗೋದು ತುಂಬ ಕಡಿಮೆ ಆಗಿದೆ. ಸೊ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ನಾನು ಯಾವಾಗಲೂ ನಿವಿಯಾದೇ ಯೂಸ್ ಮಾಡೋದು, ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಬಿಸಿಲುಗಾಲದಲ್ಲಿ ಸ್ವಲ್ಪ ಡ್ರೈ ಸ್ಕಿನ್ ಆಗಿಬಿಡುತ್ತೆ. ಸೊ ಅದು ನನಗಿದ್ದು ನಿವಿಯಾ ಮಾಯಿಶ್ಚರೈಸರ್ ಬಂದುಬಿಟ್ಟು ಹೈಡ್ರೇಟಿಂಗ್ ಆಗಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ನಿವಿಯಾನೇ ಯೂಸ್ ಮಾಡೋದು. ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಬಂದು ನಾನು ನಿವಿಯಾದು ಜಾಸ್ತಿ ಯೂಸ್ ಮಾಡ್ತೀನಿ. ಲೈಕ್ ಬಾಡಿ ಲೋಷನ್ ಆಗಿರ್ಬೋದು, ಮಾಯಿಶ್ಚರೈಸರು ಎಲ್ಲ ಅಂದರೆ ಲಿಪ್ ಬಾಮು. ಸೊ ನಿವಿಯಾದು ಸಖತ್ ಪ್ರಾಡಕ್ಟ್ ಅದು. ಸೊ ಇವಾಗ ನೆಕ್ಸ್ಟು ಪ್ರೈಮರು ಅಪ್ಲೈ ಮಾಡ್ತಿದ್ದೀನಿ. ಸೊ ಇದು ಬಂದು ನಾನು ಎಲಿಯೈಟಿಂದು ಟ್ರೈ ಮಾಡೋಣ ಅಂತ ಹೇಳಿ ಚಿಕ್ಕದಾಗಿತ್ತದು ಪ್ಯಾಕು. ಸೊ ತೊಗೊಂಡು ಬಂದು ಟ್ರೈ ಮಾಡಿದೆ. ಸೊ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ರೇರಾಗಿ ನಾವು ಮೇಕಪ್ನ ಮಾಡೋದಿದ್ದರೆ ಸೊ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಮತ್ತು ಅಷ್ಟು ಪ್ರಾಡಕ್ಟ್ ಸಾಲುತ್ತೆ. ಡೈಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ದೊಡ್ಡ ದೊಡ್ಡ ಪ್ಯಾಕ್ ತೊಗೋಬೇಕು. ಯಾವಾಗಾದರೂ ಒಂದೊಂದು ಸಲ ಅಂತ ಅಂದರೆ ಅದು ಚಿಕ್ಕದು ಸಾಲುತ್ತೆ. ಸೊ ಇಲ್ಲಿ ನಾನು ಫೌಂಡೇಶನ್ಗೆ ಶುಗರ್ ಪಾಪ್ದು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಇದಂತೂ ಸಖತ್ತಾಗಿ ನಿಮಗೆ ಬ್ಲೆಂಡ್ ಆಗುತ್ತೆ ಮತ್ತು ಕವರೇಜ್ ಕೂಡ ಸಖತ್ತಾಗಿದೆ. ಸೊ ನೀವೇ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಸೊ ನಾನು ನನ್ನದೇ ಸ್ಕಿನ್ದು ಸೇಮ್ ಟೋನ್, ಅದಕ್ಕಿಂತ ಒಂದು ಸ್ವಲ್ಪ ಲೈಟ್ ಟೋನ್ನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಯಾವುದೇ ಥರ ಬ್ಯೂಟಿ ಬ್ಲೆಂಡರ್ ಏನೂ ಯೂಸ್ ಮಾಡ್ತಿಲ್ಲ. ಸೊ ಮೀನ್ ವೈಲ್ ಹಾಗೆ ಲಿಪ್ ಬಾಮ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಲಿಪ್ ಬಾಮ್ ಹಚ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಯಾವುದೇ ಥರ ಬ್ಯೂಟಿ ಬ್ಲೆಂಡರು ಯೂಸ್ ಮಾಡ್ತಿಲ್ಲ. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಿರೋದು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಮತ್ತು ಯಾವುದೇ ಥರ ಕೇಕಿನೂ ಇಲ್ಲ. ಸೊ ಜನ್ರಲಾಗಿ ನಾನು ಲೈಟ್ ಮೇಕಪ್ಪೇ ತುಂಬ ಇಷ್ಟಪಡೋದು. ಡೈಲಿ ಯೂಸ್ಗೆ ಹೆವಿ ಮೇಕಪ್ ಬೇಡ ಅಂತ ಅನಿಸುತ್ತೆ. ಸೊ ಮೇಕಪ್ಪಲ್ಲಿ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಕರೆಕ್ಟಾಗಿ ಫಿನಿಶ್ ಕೊಡುತ್ತೆ. ಸೊ ಅದಕ್ಕೆ ಪರ್ಫೆಕ್ಟ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು. ಮತ್ತು ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಾಡಕ್ಟ್ಸು ನಾವು ಟ್ರೈ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ಸ್ಗಳು ಸೂಟ್ ಆಗುತ್ತೆ ಸೊ ನಾವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು. ಸೊ ಎಲ್ರಿಗೂ ಎಲ್ಲ ಥರ ಪ್ರಾಡಕ್ಟ್ಸೂ ಸೂಟ್ ಆಗೋದಿಲ್ಲ ಆ್ಯಕ್ಚುಲಾಗಿ. ಸೊ ನೀವು ಒಂದು 2-3 ಟೈಮ್ಸ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ನಿಮಗೆ ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗೋಲ್ಲ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು. ಮತ್ತು ಯಾವುದೇ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತೆ. ಸೊ ಪದೇ ಪದೇ ನಾವು ಪ್ರಾಡಕ್ಟ್ಗಳನ್ನ ಚೇಂಜ್ ಮಾಡೋದು ಅಥವಾ ಕಂಪ್ನಿಗಳ್ದು ಬೇರೆ ಪ್ರಾಡಕ್ಟ್ಸ್ಗಳನ್ನ ಚೇಂಜ್ ಮಾಡೋದು ಮಾಡ್ತಾಯಿದ್ರೆ ಸ್ಕಿನ್ ಹಾಳಾಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಒಂದು ಪ್ರಾಡಕ್ಟ್ಗೆ ಸೆಟ್ ಆಗಿದ್ದೀರಾ ಅಂತ ಅಂದರೆ ಸೊ ಅದೇ ಪ್ರಾಡಕ್ಟನ್ನೇ ಕನ್ಸಿಸ್ಟೆನ್ಸ್ ಆಗಿ ನೀವು ಮೇಂಟೈನ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಸೊ ನಾನಿಲ್ಲಿ ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಹಾಕ್ಕೊಳ್ತಿಲ್ಲ. ಸೊ ಅದ್ರ ಬದಲಾಗಿ ನಾನು ಪಾಂಡ್ಸ್ದು ಟ್ಯಾಲ್ಕಮ್ ಪೌಡ್ರಲ್ಲೇ ನಾನು ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಕಪ್ಪಲ್ಲಿ ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಲ್ತ್ಕೊಂಡಿರೋದು.
ಸೊ ಇಲ್ಲಿ ಕಾಂಪ್ಯಾಕ್ಟ್ ಪೌಡ್ರಿಗೆ ನಾನು ಗ್ಲಾಮ್ 21ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನಿಮಗೆ 3 ಶೇಡ್ಸ್ ಬರುತ್ತೆ. ಒಂದು ಲೈಟ್ ಶೇಡು, ಒಂದು ಮೀಡಿಯಮ್ ಟೋನು, ಮತ್ತು ನಿಮಗೆ ಪಾರ್ಟೀಸ್ಗೆಲ್ಲ ಅಂತ ಹೇಳಿಬಿಟ್ಟು ಶಿಮರಿ ಶೇಡ್ ಬರುತ್ತೆ. ಇದೂ ಅಷ್ಟೇ ತುಂಬ ಒಳ್ಳೆ ಕವರೇಜ್ ಕೊಡುತ್ತೆ, ಲಾಂಗ್ ಲಾಸ್ಟಿಂಗ್ ಇದೆ. ಸೊ ಇದ್ರದ್ದೆಲ್ಲ ಲಿಂಕ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಆಮೇಲೆ ನಾನು ಸ್ಟಿಕ್ಕರ್ ಎಲ್ಲ ಯೂಸ್ ಮಾಡಲ್ಲ ಯೂಶಲಾಗಿ. ಅದು ಸಮ್ಮರ್ಸಲ್ಲಂತೂ ಸ್ಟಿಕ್ಕರ್ಸ್ ಯೂಸ್ ಮಾಡಲ್ಲ. ನಾನು ಐಲೈನರ್ನೇ ಸ್ಟಿಕ್ಕರ್ ಥರ ಯೂಸ್ ಮಾಡ್ಕೊಳ್ತೀನಿ. ಯಾಕಂತಂದರೆ ನಾನು ಸ್ವೆಟ್ ಆದಾಗ ಅದು ಬಿದ್ದೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಐ ಮೇಕಪ್ಪು ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸುತ್ತೆ, ಬಟ್ ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ನ್ಯೂಡ್ ಶೇಡ್ನ ಚೂಸ್ ಮಾಡಿದ್ದೀನಿ. ಸೊ ಬೇಸಿಕ್ ನ್ಯೂಡ್ ಶೇಡ್ ಅಂದರೆ ಪಿಂಕಿಶ್ ನ್ಯೂಡ್ ಶೇಡಲ್ಲಿ ಬೇಸ್ನ ಕೊಟ್ಬಿಟ್ಟು, ಸೊ ಅದ್ರ ಮೇಲೆ ಒಂದು ಪಿಂಕಿಶ್ ಗ್ಲಿಟರಿ ಬರುತ್ತಲ್ವ, ಗೋಲ್ಡ್ ಪಿಂಕ್, ಸೊ ಅದರದ್ದು ಗ್ಲಿಟರಿ ಶೇಡ್ನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ಥರ ಮೇಕಪ್ ಇಷ್ಟ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಿಂಪಲ್ಲ ಅಥವಾ ಹೆವಿನಾ ಅಂತ ಹೇಳಿಬಿಟ್ಟು. ಸೊ ನನಗೆ ನ್ಯಾಚುರಲ್ ಶೇಡ್ಸ್ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಎಲ್ಲ ಔಟ್ಫಿಟ್ಸ್ಗೂ ಸೂಟ್ ಆಗುತ್ತೆ. ಸೊ ಇನ್ ಕೇಸ್ ಮ್ಯಾರೇಜು ಆ ಥರ ದೊಡ್ಡ ಫಂಕ್ಷನ್ ಇತ್ತು ಅಂತ ಅಂದರೆ ನನಗೆ ಬೋಲ್ಡಾಗಿ ಪ್ರಿಫರ್ ಮಾಡ್ತೀನಿ. ಈ ಥರ ಪೂಜೆ ಎಲ್ಲ ಅಂತ ಅಂದರೆ ಸೊ ನಾರ್ಮಲಾಗೆ ಪ್ರಿಫರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕಾಜಲ್ನ ಅಪ್ಲೈ ಮಾಡಿ, ನೆಕ್ಸ್ಟು ಲಿಪ್ಸ್ಟಿಕ್ಕಿಗೆ ನಾನು ಇನ್ಸೈಟ್ ಅವ್ರದ್ದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಲಿಕ್ವಿಡ್ ಲಿಪ್ಸ್ಟಿಕ್ಕು, ನಾನ್ ಟ್ರಾನ್ಸ್ಫರಬಲ್ಲು. ಸೊ ಮೇಕಪ್ ಅಂದರೆ ಜಸ್ಟ್ ಲುಕ್ಕಿಗೆ ಅಂತಲೇ ಅಲ್ಲ, ನಮ್ಮ ಮೇಲೆ ನಮಗೇ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ ಅಲ್ವಾ. ಸೊ ನೀವು ಒಪ್ಕೊಳ್ತೀರಲ್ಲ. ಸೊ ಸಮ್ಟೈಮ್ಸ್ ಮೇಕಪ್ ಮಾಡಬೇಕಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವು ಅಂದ್ಕೊಳ್ತಿರ್ತೀವಿ ಬೇಗ ಮಾಡ್ಕೊತಿದ್ದೀವಿ ಅಂತ, ಬಟ್ ಅದು ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡಿ. ಸೊ ಈ ಬ್ಯಾಂಗಲು ಮತ್ತು ಇಯರಿಂಗ್ಸ್ನ ಪೇರ್ ಮಾಡ್ತಿದ್ದೀನಿ. ಸೊ ಬ್ಯಾಂಗಲೆಲ್ಲ ನೆನ್ನೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವ ಥರ ಟಾಪಿಕ್ ಮೇಲೆ ಮಾತಾಡಲಿ ಅಂತ ಸಜೆಸ್ಟ್ ಮಾಡಿ. ಸೊ ನಾನಿವಾಗ ರೆಡಿ ಆಗಿದ್ದೀನಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.